ಉತ್ತರ ಕರ್ನಾಟಕದ ಜನತೆಗೆ ಉತ್ತರ ಕೊಡಿ ಅಂತ ಕರ್ನಾಟಕ ಸರ್ಕಾರವನ್ನೇ ಕೇಳಿದ್ದೀವಿ. ಉತ್ತರ ಕರ್ನಾಟಕದ ಜನತೆಗೆ ಉತ್ತರ ಕೊಡ್ತೀನಿ ಅನ್ನುವ ಸವಾಲೊಟ್ಟಿಗೆ ಬಂದಿದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಹೇಳ್ತೀನಿ ನಾನು. ಯುವಕರಿಗೆ, ಯುವ ಪೀಳಿಗೆಗೆ ಒಂದು ರೀತಿಯ ಇನ್ಸ್ಪಿರೇಷನ್. ನೀವು ಪ್ರತಿನಿಧಿಸುತ್ತಿರುವ ಇಲಾಖೆ ಉತ್ತರ ಕರ್ನಾಟಕಕ್ಕೆ ಮಹತ್ವದ ಇಲಾಖೆ ಅಂತ ಹೇಳಲಿಕ್ಕೆ ಇಚ್ಛೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಪರಿಸ್ಥಿತಿ ಇವತ್ತು ನೋಡಿದ್ರು ಕೂಡ ನೀವು ಗುಳೆ ಹೋಗುವಂತಹ ಪರಿಸ್ಥಿತಿ ಇಲ್ಲಿದೆ. ಉದ್ಯೋಗ ಅವಕಾಶಗಳು ಇಲ್ಲ, ಶಿಕ್ಷಣ ಕ್ಷೇತ್ರದಲ್ಲೂ ಹಿಂದುಳಿದಿದೆ, ಉದ್ಯೋಗ ವಂಚಿತ, ಅವಕಾಶ ವಂಚಿತ. ಉತ್ತರ ಕರ್ನಾಟಕದ ಜನತೆಗೆ ಸಚಿವರಾಗಿ ಏನೇನು ಮಾಡಿದ್ದೀರಿ, ಮುಂದೆ ಏನು ಮಾಡಬೇಕನ್ನುವ ಆಸೆ ನಿಮ್ಮಲ್ಲಿದೆ? ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದರಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ. ಎಂಪ್ಲಾಯ್ಮೆಂಟ್ ಸಮಸ್ಯೆ ಅಂತಕ್ಕಂಥ ಇಡೀ ದೇಶದ ಸಮಸ್ಯೆ ಇದೆ, ಕರ್ನಾಟಕದ ಕೂಡ ಸಮಸ್ಯೆ ಇದೆ. ಏನಾಗ್ತಾ ಇದೆ, ಪ್ರಾಕ್ಟಿಕಲ್ ಮಾತನಾಡಬೇಕು. ಈಗ ಆಶ್ವಾಸನೆಗಳು ಕಡೋದು ಬೇರೆ ಆಗಿದೆ. ಈ ಎಂಪ್ಲಾಯ್ಮೆಂಟ್ ಇನ್ನು ಮುಂದೆ ಇಶ್ಯೂ ಹಂಗೆ ಕಂಟಿನ್ಯೂ ಕೂಡ ಆಗುತ್ತೆ. ಯಾಕಂದರೆ ಇದೇನು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸುಮಾರು 90% ನಾವು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿದ್ದೀವಿ. ಆಮೇಲೆ ಆರ್ಗನೈಸ್ ಸೆಕ್ಟರ್ನಲ್ಲಿ ಇಡೀ ದೇಶದಲ್ಲಿ ಸುಮಾರು 90% ಔಟ್ ಆಫ್ ಆರ್ಗನೈಸ್ನಲ್ಲಿ 90% ಕೆಲಸ ಕೊಡ್ತಕ್ಕಂಥದ್ದು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೇ. ಎಲ್ಲೋ ಒಂದು ಜಾಗದಲ್ಲಿ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು ಅಂತಕ್ಕಂಥದ್ದು ನನ್ನ ವಾದ. ಯಾಕಂದರೆ ನೀವು ರೂರಲ್ ಏರಿಯಾದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ನಾವು ಜಾಸ್ತಿ ಒತ್ತನ್ನು ಕೊಟ್ಟರೆ, ಜಾಸ್ತಿ ಸಬ್ಸಿಡಿಯನ್ನು ಕೊಟ್ಟರೆ, ಜಾಸ್ತಿ ಫ್ರೀ ಬೀಸನ್ನು ಕೊಟ್ಟರೆ, ಅವರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೆ ಆದಂಥ ಒಂದು ಬ್ಯಾಂಕ್ ಮಾಡಿಬಿಟ್ಟು, ಅವರಿಗೆ ಆದಂಥ ರಿವಾಲ್ವಿಂಗ್ ಫಂಡ್ ಕೊಟ್ಬಿಟ್ಟು, ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಅವರಿಗೆ ಟೆಕ್ನಾಲಜಿನ ಎನೇಬಲ್ ಮಾಡ್ಲಿಕ್ಕೆ ಕೊಟ್ಟು, ಆಮೇಲೆ ಯಾವ್ಯಾವ ಇಂಡಸ್ಟ್ರಿ ರಿಲೇಟೆಡ್ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಇಂಡಸ್ಟ್ರಿಗಳಿದ್ದಾವೆ ಅವ್ರಿಗೆ ಪ್ರಮೋಟ್ ಮಾಡಲಿಕ್ಕೆ ಪೋರ್ಟ್ ಹತ್ರ ನಾವು ಒಯ್ದು ಒಂದು ಮುಂದೊಂದು ಯೋಚನೆ, ಒಂದು ಸುಮಾರು 10 ವರ್ಷಕ್ಕೆ 15 ವರ್ಷಕ್ಕೆ ಆಗ್ತಕ್ಕಂಥ ಯೋಚನೆಗಳನ್ನ ಪ್ಲ್ಯಾನ್ ಮಾಡಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ, ಅಷ್ಟು ನಮ್ಮ ಬಡವರು ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಒಂದು ಸಾಧ್ಯತೆ. ಯಾಕಂದರೆ ನೀವು ಆ್ಯಸ್ ಯು ಕಮ್ ಅಪ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಏನಿದೆ ಅಂತಂದರೆ ಎಲ್ಲರಿಗೂ ಕೆಲಸ ಕೊಡ್ತಾರೆ. ಫೇಲ್ ಆದವನಿಗೂ ಕೆಲಸ ಕೊಡ್ತಾರೆ, SLC ಓದೋನಿಗೆ ಕೊಡ್ತಾರೆ, PUC ಓದೋನಿಗೆ ಕೊಡ್ತಾರೆ, ಡಿಗ್ರಿ ಓದೋನಿಗೆ ಕೊಡ್ತಾರೆ, ಸ್ಪಾಟ್ರಿಗೆ ಕೊಡ್ತಾರೆ. ಎಲ್ಲ ಥರದ ಎಂಪ್ಲಾಯ್ಮೆಂಟ್ ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನೋಡ್ಬೋದು. ಎಸ್ಪೆಷಲಿ ವಿಮೆನ್ ಓರಿಯೆಂಟೆಡ್ ಕೂಡ ಜಾಸ್ತಿ ಇರುತ್ತೆ. ಮೀಡಿಯಮ್ಕಿಂತ ಜಾಸ್ತಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ. ಅಲ್ಲಿ ಬ್ರೈನ್ ಡ್ರೈನ್ ಇರುತ್ತೆ, ಅಲ್ಲಿ ಹೈಲಿ ಕ್ವಾಲಿಫೈಡ್ ಇರಬೇಕು ಅಲ್ವಾ. ಆ ಕ್ವಾಲಿಫಿಕೇಶನ್ ಹೈಲಿ ಯಾರು ಕ್ವಾಲಿಫೈ ಜಾಸ್ತಿ ಮಾರ್ಕ್ಸನ್ನು ತೊಗೊಂಡಿರ್ತಾರೆ ಅವರಿಗೆ ಕೊಡ್ತಕ್ಕಂಥ ಕೆಲಸಗಳು ಅದಾಗಿರ್ತವೆ. ಹಂಗಾಗಿ ಓವರಾಲ್ 10% ಇರ್ತಕ್ಕಂಥ ಆರ್ಗನೈಸ್ ಸೆಕ್ಟರ್ನಲ್ಲಿ 95% ಕೆಲಸ ಕೊಡ್ತಕ್ಕಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಅದರ ಬಗ್ಗೆ ಸಮರ್ಪಕವಾಗಿ ಎಲ್ಲ ಸರ್ಕಾರಗಳು ನಾವು ಒತ್ತಡವನ್ನು ತಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಜಾಸ್ತಿ ಒತ್ತನ್ನು ಕೊಟ್ಟರೆ ಎಂಪ್ಲಾಯ್ಮೆಂಟಿನ ಸಮಸ್ಯೆ ಓವರ್ನೈಟ್ ಬಗೆಹರೋದಿಲ್ಲ, ಬಟ್ ಹಂತವಾಗಿ ಖಂಡಿತವಾಗಿ ಬಗೆಹರಲಿಕ್ಕೆ ಸಾಧ್ಯತೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾವ ರೀತಿಯಾಗಿ ಈ ಸೆಕ್ಟರ್ಗಳನ್ನು ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಡೆವಲಪ್ ಮಾಡಬೇಕು? ಅಲ್ಲಿಯರಿಗೆ ಈ ಆಸ್ ಯು ಸೆಡ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ಸ್ ಅಥವಾ ಅನ್ಸ್ಕಿಲ್ಡ್ ಲೇಬರ್ಗಳನ್ನು ಟ್ರೈನ್ ಮಾಡಿ ಸ್ಕಿಲ್ಡ್ ಲೇಬರ್ ಮಾಡ್ಬೋದು, ಅಥವಾ ಅಂತಹ ಒಂದು ಪ್ಲಾನ್ಗಳನ್ನು ಯಾವ ರೀತಿ ಹಾಕೊಂಡಿದ್ರಿ ನೀವು ಉತ್ತರ ಕರ್ನಾಟಕ? ಸ್ಕಿಲ್ಲಿಂಗ್ ಅಂತಕ್ಕದ್ದು ಎನ್ಸೈಕ್ಲೋಪಿಡ್ ಆಗಿದೆ. ಈಗ ಸ್ಕಿಲ್ಲಿಂಗ್ ಇಸ್ ನಾಟ್ ರಿಮಿಟೆಡ್ ಟು ಒನ್ ಥಿಂಗ್. ಯಾವ್ಯಾವ ಕಂಪ್ನಿ ರಿಲೇಟೆಡ್ಗಳಿದ್ದಾವೆ ಅವೆಲ್ಲ ಕಂಪ್ನಿ ಸೇರಿಬಿಟ್ಟು ದೇ ಗಿವ್ ಒನ್ ಪರ್ಟಿಕ್ಯುಲರ್ ಸಿಲೆಬಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಫ್ಯೂಚರ್. ಅದನ್ನು ನಾವು ಯಂಗರ್ ಜನರೇಷನ್ಗೆ ಕಲಿಸಿದ್ರೆ ಮುಂದೆ ಅನುಕೂಲ ಆಗುತ್ತೆ ಅಂತಕ್ಕಂಥ ದಟ್ಸ್ ವೇರ್ ಐ ಫೀಲ್ ದ ಮೀನಿಂಗ್ಫುಲ್ ಆಫ್ ಸ್ಕಿಲ್ಲಿಂಗ್ ಆಗುತ್ತೆ. ಯಾರೋ ನಾನು ಬರೋದು ನೀವು ಬರೋದು ಸ್ಕಿಲ್ಲಿಂಗ್ ಕೊಡ್ತಾ ಹೋದರೆ ಆ ಸ್ಕಿಲ್ಲಿಗೆ ಯಾವುದು ಕೆಲಸನೂ ಸಿಗೋದಿಲ್ಲ, ಯಾವುದಕ್ಕೂ ಮುಂದೆ ವ್ಯಾಲ್ಯೂ ಸಿಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಕಮಿಂಗ್ ಬ್ಯಾಕ್ ಟು ಎಂಪ್ಲಾಯ್ಮೆಂಟ್, ಏನು SMEs ಬಗ್ಗೆ ತಾವು ಮಾತನಾಡಿದ್ರಿ, ಹೌ ಡು ಯು ಗೆಟ್ ದೆಮ್ ಟು ದಿಸ್ ಅದರ್ 2 tier cities ಅಂತಂದರೆ, ನಾವು ಬರೀ ಲ್ಯಾಂಡ್ ಖರೀದಿ ಮಾಡಿ ಏನೋ ಕಟ್ಔಟ್ ಮಾಡಿದ್ವಿ, ಒಂದು ಲೇಔಟ್ ಮಾಡಿದ್ವಿ, ಅವರಿಗೆ ಫ್ರೀ ಬೀಸ್ ಆಗಿ ನಾವು ಲ್ಯಾಂಡ್ ಕೊಡೋದಕ್ಕಿಂತ ಜಾಸ್ತಿ ನಾವೊಂದು ಕಾರ್ಪಸ್ ಫಂಡ್ ರೆಡಿ ಮಾಡಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಸ್ಟೇಟ್ ಗೌರ್ಮೆಂಟ್ ನಾವೆರಡೂ ಕಾರ್ಪಸ್ ಫಂಡ್ ರೆಡಿ ಮಾಡಬೇಕು. ದಟ್ ಶುಡ್ ಬಿ ಇನ್ಸೆಂಟಿವ್ ಫಂಡ್ ಲೈನ್ಡ್ ಅಪ್ ವಿತ್ ದೇರ್ ಇನ್ವೆಸ್ಟ್ಮೆಂಟ್. ಅವ್ರ ಇನ್ವೆಸ್ಟ್ಮೆಂಟ್ ಲಾರ್ಜರ್ ಆಗಿರಬೇಕು. ನಮ್ದು ಇನ್ಸೆಂಟಿವ್ ವೈಬಿಲಿಟಿ ಗ್ಯಾಪ್ ಫಂಡಿಂಗ್ ಥರ ಕೊಡ್ಬೋದು, ನಾವು VGF ಅಂತ ಹೇಳ್ತೀವಿ. ವೈಬಿಲಿಟಿ ಗ್ಯಾಪ್ ಫಂಡಿಂಗ್ ನಾವು ಕೊಟ್ಟರೆ ಅವ್ರು ಬೇಸ್ಡ್ ಆನ್ ಟು ದೇರ್ ಇನ್ವೆಸ್ಟ್ಮೆಂಟ್, ನಂಬರ್ ಆಫ್ ಎಂಪ್ಲಾಯ್ಮೆಂಟ್. ಯಾಕಂದರೆ ವೆನ್ ಯು ಕಮ್ ಟು SME, ವೆನ್ ಯು ಕಮ್ ಟು ಡೌನ್ ಬಿಲೋ, ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕು. ಅಂಥ ಒಂದು ಕಂಪ್ನೀಸ್ಗಳನ್ನ ಗುರುತಿಸ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಆಸ್ ವೆಲ್ ಸೆಂಟ್ರಲ್ ಗೌರ್ಮೆಂಟ್ ಟುಗೆದರ್ ಇಫ್ ದೇ ಕಮ್ ಅಪ್ ಆ್ಯಂಡ್ ಇಫ್ ದೇ ಗಿವ್ ಪ್ರಾಪರ್ ಇನ್ಸೆಂಟಿವ್, ಡೆಫಿನೆಟ್ಲಿ ಇವತ್ತೇ ಆಗೋದಿಲ್ಲ, ಫ್ಯೂಚರಿಸ್ಟಿಕ್ಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಉತ್ತರ ಕರ್ನಾಟಕ ಜನರಲ್ಲಿ ಒಂದು ಕೊರಗು ಇದೆ, ಉತ್ತರ ಕರ್ನಾಟಕಕ್ಕೆ ಬಂದಾಗ ನಮಗೆ ತಾರತಮ್ಯ ಧೋರಣೆ ಮಾಡ್ತಾರೆ ಅಂತ. ಈ ಭಾಗದಲ್ಲಿ ಸಾಕಷ್ಟು ಒಡನಾಟವನ್ನು ಹೊಂದಿದವರು, ಇಲ್ಲಿಯವರು ಓಡಾಡಿದವರು ನೀವು. ನಿಮ್ಗೇನು ಅನಿಸುತ್ತೆ, ಈಗ ನಿಮ್ಮ ಇಲಾಖೆನೇ ನೋಡಿದರೆ ತಾರತಮ್ಯ ಧೋರಣೆ ಏನಾದರೂ ಆಗಿದ್ದೇನಾ, ಅಥವಾ ಅದನ್ನು ಸರಿದೂಗಿಸ್ಬೇಕಾದ್ರೆ ಏನು ಮಾಡಬೇಕು ಉತ್ತರ ಕರ್ನಾಟಕ? ಅಲ್ಲ, ಇದು ಒಂದೇ ನಮ್ದೊಂದೇ ದೇಶ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಹೋದರೂ ಇದು ಏನೋ ಈಕ್ವಲಿ ಬ್ರೇಮ್ ಆಗಿಲ್ಲ. ಸೊ
ಕೆಲವು ಜಾಗದಲ್ಲಿ ಗ್ರೋತ್ ಆಗಿದೆ, ಕೆಲವು ಜಾಗದಲ್ಲಿ ಗ್ರೋತ್ ಆಗಿಲ್ಲ. ತಾರತಮ್ಯದಕ್ಕಿಂತ ಜಾಸ್ತಿ ಎಸ್ ಪೊಲಿಟಿಕಲ್ ವಿಲ್ಲು, ಸಮ್ಟೈಮ್ಸ್ ಪೊಲಿಟಿಕಲ್ ಇಚ್ಛಾಶಕ್ತಿ ಅಂತ ಹೇಳ್ಬೋದು, ವಿಷನ್, ಲ್ಯಾಕ್ ಆಫ್ ವಿಷನ್ ಅಂತ ಕೂಡ ಹೇಳ್ಬೋದು. ಆದರೆ ನಂಜುಂಡಪ್ಪನ ವರದಿ ಅನುಷ್ಠಾನದಲ್ಲಿ ನಮ್ಮ ಸರ್ಕಾರಗಳು ನಾವು ಅಧಿಕಾರಕ್ಕೆ ಬಂದಾಗ ನೀವು ಬೇಕಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ರಿ, ದ ಅಮೌಂಟ್ ಆಫ್ ಮನಿ ವಾಟ್ ವಿ ಗಿವನ್. ಈಗ ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಕೊಟ್ಟಿರ್ತಕ್ಕಂಥದ್ದಾಗಿರಲಿ, ನಂಜುಂಡಪ್ಪನ ವರದಿಯವರ ಪ್ರಕಾರ ಅನುಷ್ಠಾನಕ್ಕೆ ದುಡ್ಡು, ನಂಜುಂಡಪ್ಪನ ವರದಿಗೆ ಅದನ್ನೇ ಒಂದು ಮಾನದಂಡ ಮಾಡಿ ಅದನ್ನೇ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ನಮ್ದಾಗಿದೆ. ಅದರ ಹೆಮ್ಮೆಯಿಂದ ಹೇಳ್ಬೋದು ನಾನು. ಮತ್ತು ಸಾರ್ವಜನಿಕವಾಗಿ ಪೀಪಲ್ ವಿಲ್ ನೆವರ್ ಲೈಕ್, ಬಿಕಾಸ್ ಜಾಸ್ತಿ ಡೀಪಾಗಿ ಹೋದಾಗ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ವೈಟ್ ಪೇಪರ್ ಯಾರು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಪ್ರೌಡ್ಲಿ ಐ ಕ್ಯಾನ್ ಸೇ, ಬಟ್ ಇದು ಡಿಫ್ರೆನ್ಸ್ ಇನ್ನು ಹಿಂಗೆ ಉಳಿತದೆ, ಓವರ್ ನೈಟ್ ಏನು ಚೇಂಜ್ ಆಗೋದಿಲ್ಲ. ವಿ ಹ್ಯಾವ್ ಟು ಬಿ ರಿಯಲಿಸ್ಟಿಕ್. ನಾಳೆ 5 ವರ್ಷ 10 ವರ್ಷ 15 ವರ್ಷದಲ್ಲಿ ವಿ ಕಾಂಟ್ ಕಾಂಪೀಟ್ ಬ್ಯಾಂಗ್ಳೂರ್, ನೈದರ್ ವಿ ಕ್ಯಾನ್ ಕಾಂಪೀಟ್ ದಿ ಡೆವಲಪ್ಡ್ ಮೈಸೂರು ಭಾಗ. ಮೈಸೂರು ಭಾಗದಲ್ಲಿ ಏನಾಗಿತ್ತು ಅಂದರೆ ಅದಕ್ಕೆ ಅಡ್ವಾಂಟೇಜ್ ಇದೆ. 1 is ವಾಟರ್ ಅಡ್ವಾಂಟೇಜ್ ಇದೆ, ಮೊದಲಿಂದನೇ ಎಜುಕೇಷನ್ ಇದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಿಕ್ತು ಅಲ್ಲಿ. ಸೊ ಹಂಗಾಗಿ ಅವರಿಗೆ ಎಜುಕೇಷನ್ ಜೊತೆಗೆ ದೇ ಗಾಟ್ ವಾಟರ್, ಫಾರ್ಮಿಂಗ್ ಮೊದಲಿಂದನೇ ಡೆವಲಪ್ ಆಯಿತು. ಸೊ ನಮಗೆ ಅವ್ರಿಗೆ ಡಿಫ್ರೆನ್ಸ್ ಇದೆ. ಸೊ ಎಲ್ಲ ಸ್ಟೇಟ್ಗಳಲ್ಲಿ ಕೆಲವಾರು ಡಿಸ್ಟ್ರಿಕ್ಗಳು ಡೆವಲಪ್ ಆಗಿದ್ದಾವೆ, ಕೆಲವಾರು ಡಿಸ್ಟ್ರಿಕ್ಗಳು ಡೆವಲಪ್ ಆಗಿಲ್ಲ. ಇಟ್ ಇಸ್ ನಾಟ್ ಓನ್ಲಿ ಪೊಲಿಟಿಕಲ್ ಗೇಮ್, ಇಟ್ ಇಸ್ ಎಂಟರ್ಪ್ರಿನರ್ಶಿಪ್. ಫಾರ್ ಎಕ್ಸಾಂಪಲ್ ನೀವು ಬಂದಿರ್ತಕ್ಕಂಥ ಕರಾವಳಿ ಭಾಗ ಮೊದಲಿಂದ ಬೈ ನೇಚರ್ ಇಟ್ ಇಸ್ ದೇರ್. ಬಿಸ್ನೆಸ್ ಬಂತು, ಡೆವಲಪ್ಮೆಂಟ್ ಆಯಿತು, ಪೋರ್ಟ್ ಆಯಿತು. ಸೊ ಒಂದಾನೊಂದು ರೀತಿ ಏನೋ ಅಲ್ಲಿ ನಿಮ್ಮ ಬಿಲೋ ಪಾವರ್ಟಿ ಲೈನ್ ಕಂಪೇರ್ ಮಾಡಿದಾಗ ನಮ್ಗಿನ್ನ ಭಾಳ ಕಮ್ಮಿ ಇದೆ. ಸೊ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಅಡ್ವಾಂಟೇಜ್ ಇರ್ತಕ್ಕಂಥ ಯಾರು ಡಿಪ್ರೈಡ್ ಇದ್ದಾರೆ ಅವರಿಗೆ ಆಪರ್ಚುನಿಟಿ ಕೊಡ್ತಕ್ಕಂಥ ಸರ್ಕಾರದ ಕೆಲಸ. ಅದೆಲ್ಲ ಸರ್ಕಾರಗಳು ಮಾಡಿದಾವೆ, ನಮ್ಮ ಸರ್ಕಾರ ಕೂಡ ಮಾಡ್ತಿದೆ. ಸೊ ನೀವು ಓವರ್ ನೈಟ್ ಕೇಳಿದ್ರೆ ಅದಕ್ಕೇನು ಪರಿಹಾರ, ಒಂದೇಟಿಗೆ ಪರಿಹಾರ ಇಲ್ಲ. ಇಟ್ ಹ್ಯಾಸ್ ಟು ಗೋ ಸ್ಲೋ ಆ್ಯಂಡ್ ಸ್ಟಡಿ, ಫಾರ್ ವಿಚ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ನಾನು ಈ ಭಾಗದಲ್ಲಿ ಮೊದಲಕ್ಕೂ ತಿರುಗಾಡಿದ್ದೀನಿ, ನಾನು ಬಳ್ಳಾರಿಂದ ಸೊಂಡೂರಿಂದ ಬಂದಿರ್ತಕ್ಕಂಥ ಮೊದಲಕ್ಕೂ ಈಗ ಭಾಳಷ್ಟು ಚೇಂಜಸ್ ಆಗಿದೆ. ಸೊ ಇದನ್ನು ಸರಿಪಡಿಸ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಬ್ಲೂ ಪ್ರಿಂಟ್ ಹೇಳಿದ್ದಾರೆ.